ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮಗೆಲ್ಲರಿಗೂ ಸಹ ಈ ಯುಗಾದಿ ಒಳಿತನ್ನು ಮಾಡಲಿ. ಈ ಯುಗಾದಿಯಲ್ಲಿ ಮಕರ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ. ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪುತ್ತವೆ. ಮಕರ ರಾಶಿಯವರತ್ತ ಗಮನ ಹರಿಸೋಣ. ಮಕರ ರಾಶಿಯವರಿಗೆ ಆದಾಯ 2, ವ್ಯಯ 8, ಆರೋಗ್ಯ 6, ಅನಾರೋಗ್ಯ 4, ರಾಜಪೂಜೆ 4, ರಾಜಕೋಪ 2, ಸುಖ 6, ದುಃಖ 3. ಅಂದರೆ ನಿಮ್ಮ ಆದಾಯಕ್ಕಿಂತ ಖರ್ಚು ಹೆಚ್ಚಿಗೆ ಇರುತ್ತದೆ. ಸರಿಸುಮಾರು ಆದಾಯಕ್ಕಿಂತ 4 ಪಟ್ಟು ಹೆಚ್ಚು ಖರ್ಚು ಬರುತ್ತದೆ. ಅದರಿಂದ ಖರ್ಚನ್ನು ಹಿಡಿತದಲ್ಲಿ ಇಟ್ಟುಕೊಳ್ಳಿರಿ. ಆರೋಗ್ಯವು ಸ್ವಲ್ಪ ಉತ್ತಮವಾಗಿರುತ್ತದೆ. ಸದ್ಯಕ್ಕೆ ಗುರು ಮಿಥುನ ರಾಶಿಯಲ್ಲಿದ್ದು ಕಟಕ ರಾಶಿಗೆ ಮುಂದುವರೆಯುವರು. ರಾಹು ಬುಧರು ಕುಂಭದಲ್ಲಿದ್ದು ಕೇತು ಸಿಂಹದಲ್ಲಿರುವನು. ಗುರು ಕಟಕ ರಾಶಿಯನ್ನು ಪ್ರವೇಶಿಸಿದಾಗ ನಿಮಗೆ ಹೆಚ್ಚು ಒಳಿತಾಗುತ್ತದೆ. ಸಾಕಷ್ಟು ಪಡುತ್ತಿದ್ದ ಹಿಂಸೆಗಳು ದೂರವಾಗುತ್ತವೆ. ಧನಕ್ಕಾಗಿ ಕಷ್ಟಪಡುತ್ತಿದ್ದವರಿಗೆ ಒಳ್ಳೆಯ ಧನ ಸಂಪಾದನೆ ಆಗುತ್ತದೆ. ವಕ್ರೀಶನಿಯಿಂದ ತೊಂದರೆ ಬಂದರೂ ಸಹ ಅಂತಹ ತೊಂದರೆ ಇರುವುದಿಲ್ಲ. ಸ್ವಲ್ಪ ಅಪವಾದಗಳು ಬರಬಹುದು. ಹಿತಶತ್ರುಗಳ ಕಾಟ ಕಾಡಬಹುದು. ಉದ್ಯೋಗದಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಳು ಆಗುವ ಸಾಧ್ಯತೆಗಳಿವೆ. ಸ್ಥಾನಮಾನ ದೊರೆಯಬಹುದು. ಆರ್ಥಿಕ ಸ್ಥಿತಿಯು ಉತ್ತಮಗೊಂಡು ಹಳೆಯ ಸಾಲಗಳನ್ನು ತೀರಿಸಬಹುದು. ವ್ಯವಹಾರ ಉತ್ತಮಗೊಂಡು ಲಾಭಗಳು ಬರುತ್ತವೆ. ನಿರುದ್ಯೋಗಿಗಳಿಗೆ ಕೆಲಸ ದೊರೆಯುತ್ತದೆ. ಅನವಶ್ಯಕ ವಿಚಾರಗಳಲ್ಲಿ ಎಂದೂ ತಲೆ ಹಾಕದಿರಿ. ಇದು ನಿಮ್ಮನ್ನು ಕೆಳಗಿಳಿಯುವಂತೆ ಮಾಡುತ್ತದೆ. ನಿರುದ್ಯೋಗಿಗಳಿಗೆ ಕೆಲಸ ದೊರೆಯುತ್ತದೆ. ಶತ್ರುಗಳ ವಿರುದ್ಧ ಜಯ ದೊರೆಯುತ್ತದೆ. ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗುತ್ತದೆ. ರೈತರು ಕೃಷಿಗಳಿಗೆ ಹೆಚ್ಚು ಹಣ ಖರ್ಚು ಮಾಡಬೇಕಾಗಬಹುದು. ಇಷ್ಟು ಖರ್ಚು ಮಾಡಿದರೂ ಸಹ ಹಣ ವಾಪಸ್ಸು ಬರುತ್ತದೆ. ಯಾವುದೇ ಕೆಲಸಕ್ಕಾಗಿ ಪರಾವಲಂಬನೆ ಖಂಡಿತ ಬೇಡ. ಈ ರೀತಿ ಪರಾವಲಂಬನೆಯಾದರೆ ಅವರು ನಿಮ್ಮನ್ನು ಆಟವಾಡಿಸಬಹುದು. ಪಾಲುದಾರಿಕೆಯ ವಿಚಾರದ ಬಗ್ಗೆ ಎಚ್ಚರವಾಗಿರಿ. ಹೊಸ ಹೂಡಿಕೆಯ ಬಗ್ಗೆ ತಿಳಿದುಕೊಂಡು ನಡೆಯಿರಿ. ಇನ್ನೂ ಹೆಚ್ಚಿನ ಒಳಿತಿಗಾಗಿ ಗೋವಿಂದನ ಧ್ಯಾನ, ಈಶ್ವರನ ಧ್ಯಾನ ಮಾಡಿರಿ. ಇಷ್ಟೆಲ್ಲ ಆದರೂ ಸಹ ನಿಮ್ಮ ಜನ್ಮಜಾತಗಳನ್ನು ಪರಿಶೀಲಿಸಿಕೊಂಡು ಮುಂದುವರಿಯುವುದು ಬಹಳ ಉತ್ತಮ. ನೀವಿನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಆಗಿರಿ ಮತ್ತು ಬೆಲ್ ಬಟನ್ ಒತ್ತಿರಿ. ಇದರಿಂದ ಮುಂದಿನ ನೋಟಿಫಿಕೇಶನ್ಗಳು ನಿಮಗೆ ನೇರವಾಗಿ ದೊರೆಯುತ್ತವೆ.